ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಏನ್ ತಿಂತಾ ಇದ್ದಾರೋ ಗೊತ್ತಿಲ್ಲ, ಯಾಕಂದ್ರೆ ಶಾಕ್ ಮೇಲೆ ಶಾಕ್ ನ ಕೊಡ್ತಾನೆ ಹೋಗ್ತಾ ಇದ್ದಾರೆ. 2025ರಿಂದ ಇಲ್ಲಿವರೆಗೂ ಕೂಡ ತುಂಬಾನೇ ಶಾಕ್ಸ್ ಗಳನ್ನ ನಾವು ನೋಡ್ಬಿಟ್ಟಿದೀವಿ. ಮೊದಲನೇದಾಗಿ ರಾಯಲ್ ರಂಬಲ್ ಅಲ್ಲಿ ಒಂದು ದೊಡ್ಡ ಶಾಕ್ ನಮಗೆ ನೋಡೋದಕ್ಕೆ ಸಿಕ್ತು. ಜೇ ಊಸೋ ಅವರು ಈ ಬಾರಿಯ ಬಿಗ್ಗೆಸ್ಟ್ ರಾಯಲ್ ರಂಬಲ್ ನ ವಿನ್ ಆದ್ರು. ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇನ್ನ ಒಂದು ದೊಡ್ಡ ಯಾರು ಎಕ್ಸ್ಪೆಕ್ಟೇ ಮಾಡದಿರ್ತಕ್ಕಂತಹ ಶಾಕ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿನ್ನೆಯ ಮಂಡೇ ನೈಟ್ ರಾ ಕೂಡ ಒಂದು ಶಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾ ಟೈಮ್ ಅಲ್ಲಿ ಸೋತೋಗ್ತಾರೆ. ಸೊ ಇಷ್ಟು ಶಾಕ್ಸ್ ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಕೇವಲ ಎರಡು ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದನೇ ರಸಲ್ ಮೇನಿಯಾ ಒಂದು ರೀತಿ ಅನ್ಪ್ರೆಡಿಕ್ಟೇಬಲ್ ಕೂಡ ಆಗ್ತಾ ಇದೆ. ಏನೇ ಆಗ್ಲಿ, ಈಗ ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ರಿಯಾ ರಿಪ್ಲಿ ಅವರು ನಿನ್ನೆ ನಡೆದಂತಹ ಮಂಡೇ ನೈಟ್ ರಾ ಅಲ್ಲಿ ತಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ. ಅಂಡ್ ಈಗ ನಮಗೆ ರಸಲ್ ಮೇನಿಯಾದಲ್ಲಿ ಇಯೋ ಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬಹುದು. ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಕೂತಿರ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವು ಈ ಒಂದು ಮ್ಯಾಚ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನು ಆ ಒಂದು ಮ್ಯಾಚ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವ್ರದ್ದು ತಪ್ಪು ಅಂತ ಹೇಳೋದಿಲ್ಲ, ಅಂಡ್ ಇಯೋ ಸ್ಕೈ ಅವ್ರದ್ದು ಕೂಡ ತಪ್ಪು ಅಂತ ಹೇಳೋದಿಲ್ಲ. ತಪ್ಪಿರೋದಲ್ಲದು ಕೂಡ ನಂದೇ. ಯಾಕಂದ್ರೆ ನನಗೆ ಗೊತ್ತಿದ್ರು ಕೂಡ ನಾನು ಆ ಒಂದು ಮ್ಯಾಚ್ ಅಲ್ಲಿ ಫೋಕಸ್ ಆಗಿರ್ಲಿಲ್ಲ. ಜಡ್ಜ್ಮೆಂಟ್ ಡೇ ಸ್ಟೋರಿ ಲೈನ್ ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಡೊಮಿನಿಕ್ ಮಿಸ್ಟೀರಿಯೋ ಇಂದ ನಾನು ಹೊರಗಡೆ ಬಂದಿದ್ದೆ. ಸೊ ಎಲ್ಲವೂ ಕೂಡ ನನಗೆ ಗೊತ್ತಿತ್ತು. ಅಂಡ್ ಇಯೋ ಸ್ಕೈ ಅವ್ರನ್ನ ಒಂದು ಬಾರಿನೂ ಕೂಡ ನಾನು ಸೋಲ್ಸಿರ್ಲಿಲ್ಲ, ಅದು ಕೂಡ ನನಗೆ ಗೊತ್ತಿತ್ತು. ಆದ್ರೂ ಕೂಡ ನಾನು ಆ ಒಂದು ಮ್ಯಾಚ್ ಅಲ್ಲಿ ಫೋಕಸ್ ಆಗಿರ್ಲಿಲ್ಲ. ನಾನು ಹೋಗಿ ಬಿಯಾಂಕಾ ಬ್ಲೇರ್ ಅವ್ರನ್ನು ಕೂಡ ಎದುರಾಕೊಂಡೆ. ಅಂಡ್ ಅದರಿಂದಾನೇ ನಾನು ಸೋತಿರೋದು, ನಾನು ಹುಚ್ಚಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಕಿರ್ಚಾಡ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಅವರು ಹೇಳ್ತಾರೆ, ಬಿಯಾಂಕಾ ಬ್ಲೇರ್ ಅವರು ನನ್ನ ರಸಲ್ ಮೇನಿಯಾ ಡ್ರೀಮ್ ಅಪೋನೆಂಟ್ ಆಗಿದ್ರು. ನಾನು ಪ್ರತಿ ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ನಾನು ರಸಲ್ ಮೇನಿಯಾದಲ್ಲಿ ಬಿಯಾಂಕಾ ಬ್ಲೇರ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ಹೇಳ್ಕೊಂಡೇ ತಿರುಗ್ತಾ ಇದ್ದೆ. ಬಟ್ ಬಿಯಾಂಕಾ ಬ್ಲೇರ್ ಅವರಿಗೆ ನನ್ನನ್ನ ಫೇಸ್ ಮಾಡೋದಕ್ಕೆ ಆಸೆನೇ ಇಲ್ಲ, ಯಾಕಂದ್ರೆ ಅವರು ಇಯೋ ಸ್ಕೈ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ನಾನೇ ಹುಚ್ಚಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗಾಯ್ಸ್, ನಮ್ಮ ರಿಯಾ ರಿಪ್ಲಿ ಅವ್ರನ್ನ ಡಬ್ಲ್ಯೂ ಅವರು ಹಿಂಗಂತೂ ಸುಮ್ಮನೆ ಬಿಡೋದಿಲ್ಲ. ನಮಗೆ ಆ ಒಂದು ಮ್ಯಾಚ್ ಅಲ್ಲಿ ರೆಫ್ರಿಯ ಆಂಗಲ್ ಏನ್ ನೋಡೋದಕ್ಕೆ ಸಿಕ್ತು, ಆಂಗಲ್ ಇಂದಾನೆ ಪ್ರಾಬಬ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ಕೋತೀನಿ. ಅಂಡ್ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾದಲ್ಲಿ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇಯೋ ಸ್ಕೈ, ರಿಯಾ ರಿಪ್ಲಿ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನ್ ಮಾಡಿದ್ರು ಅಂತ. ರಾಕ್ ಹಾಗೆ ಜಾನ್ ಸಿನಾ ಅವರ ಐಕಾನಿಕ್ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬೇಕಾದ್ರೆ ಟ್ರಾವಿಸ್ ಸ್ಕಾಟ್ ಅವರು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಇವ್ರನ್ನೆಲ್ಲರನ್ನು ಕೂಡ ನೋಡ್ತಾ ಇರ್ತಾರೆ, ಹೊಗೆ ಬಿಡ್ತಾ ಇರ್ತಾರೆ, ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಕೋಡಿ ರೋಡ್ಸ್ ಅವರಿಗೆ ಟ್ರಾವಿಸ್ ಸ್ಕಾಟ್ ಅವರು ಕೆಪಾಲಕ್ಕೆ ಚೆನ್ನಾಗಿ ಬಾರಿಸ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಗೆ ಬಂದು ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ರಿಯಾಕ್ಷನ್ ಕೂಡ ಕೊಡ್ತಾ ಇರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕೇಳ್ತಾ ಇರ್ತಾರೆ ಹೇಗನ್ನಿಸ್ತು ಅಂತ. ಅಂಡ್ ಆಗ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಆಸಮ್ ಆಗಿತ್ತು. ಅಂಡ್ ಅಲ್ಲಿ ಹೋಗಿ ನಾನು ರಿಯಲ್ ಆಗಿ ರಿಂಗ್ ಮೇಲ್ಗಡೆ ನಿಂತ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡಿದೆ. ಅದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನು ನಾಳೆನೂ ಬೇಕಾದ್ರೆ ರಿಂಗ್ ಒಳಗಡೆ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಟ್ರೈನಿಂಗ್ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಆದಷ್ಟು ಬೇಗ ಇವರ ಮ್ಯಾಚ್ ಕೂಡ, ಇವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು. ಅಂಡ್ ಈಗ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆಯ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಬೆಕಿ ಲಿಂಚ್ ನೀನು ಬಂದು ನಿನ್ನ ಮ್ಯಾನ್ ನ ಕರ್ಕೊಂಡೋಗು, ಯಾಕಂದ್ರೆ ನೀನೇನಾದ್ರೂ ಬರೋದನ್ನ ಲೇಟ್ ಮಾಡಿದ್ರೆ ನಾನು ನಿನ್ನ ಮ್ಯಾನ್ ನ ಮೊದಲು ಇಟ್ಕೊಂಡು ಅವನ್ನ ವೀಲ್ ಚೇರ್ ಮೇಲೆ ಕೂರಿಸ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಬೆಕಿ ಲಿಂಚ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬೆಕಿ ಲಿಂಚ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಬೇಸಿಕಲಿ ಒಬ್ಬ ಫ್ಯಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಹಾಕೊಂಡಿದ್ದಂತಹ ಸೇಮ್ ಗೇರ್ ಬಗ್ಗೆ ಕಮೆಂಟ್ ಮಾಡ್ತಾ, ಮ್ಯಾಚಿಂಗ್ ಗೇರ್ಸ್ ಐ ಆಮ್ ಸ್ಕ್ರೀಮಿಂಗ್ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಈ ಒಂದು ಟ್ವೀಟ್ ಗೆ ನಮ್ಮ ರೆಬೆಕಾ ಕ್ವೀನ್ ಅಂದ್ರೆ ನಮ್ಮ ಬೆಕಿ ಲಿಂಚ್ ಅವರು ರೀಟ್ವೀಟ್ ಮಾಡ್ತಾರೆ. ಕ್ಯಾಚಿಂಗ್ ಅಪ್ ಆನ್ ರೋ, ಐ ಡೋಂಟ್ ಥಿಂಕ್ ಐ ಆಮ್ ದ ಒನ್ ಹೂ ನೀಡ್ ಟು ಕಮ್ ಗೆಟ್ ಮೈ ಮ್ಯಾನ್ ಅಂತ ನಮ್ಮ ಬೆಕಿ ಲಿಂಚ್ ಅವರು ಒಂದು ರೀಟ್ವೀಟ್ ನ ಮಾಡ್ತಾರೆ. ಲಿಟರಲಿ ಇದರಲ್ಲಿ ಅವರು ಎಜೆ ಲಿ ಅವರಿಗೆ ಹೇಳ್ತಾ ಇರ್ತಾರೆ, ನನಗನ್ಸೋದಿಲ್ಲ ನಾನು ಮಾತ್ರ ನನ್ನ ಮ್ಯಾನ್ ನ ಬಂದು ಕರ್ಕೊಂಡು ಹೋಗ್ಬೇಕು ಅಂತ. ಎಜೆ ಲಿ ನೀನು ಕೂಡ ಬಂದು ನಿನ್ನ ಮ್ಯಾನ್ ನ ಕರ್ಕೊಂಡು ಹೋಗು ಅಂತ ನಮ್ಮ ಬೆಕಿ ಲಿಂಚ್ ಅವರು ಹೇಳ್ತಾ ಇದ್ದಾರೆ. ಅಂಡ್ ಅದಾದ್ಮೇಲೆ ಅವರು ಈ ಒಂದು ಟ್ವೀಟ್ ನ ಡಿಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಅವರು ರಾಕ್ಸಿನಿ
ಪ್ರೀಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಸಂಬಂಧನ ಆಗ್ತಾ ಇದ್ದಾರೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ಇವರಿಬ್ರೆ ಜೊತೆ ಆಗ್ಬಿಡ್ತಾರೆ ಅಂತ. ಬಟ್ ನಮ್ಮ ಸಿಎಂ ಪಂಕ್ ಅವರು ತುಂಬಾ ಬಾರಿ ಹೇಳಿದ್ದಾರೆ ರಾಕ್ಸಿನಿ ಪ್ರೀಸ್ ಅವರು ನನ್ನ ರೆಸ್ಲಿಂಗ್ ಡಾಟರ್ ಇದ್ದಂಗೆ ಅಂತ. ಅದನ್ನ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ಹೌದು ಅಂತ ಹೇಳಿ ಸ್ಟೋರಿ ಲೈನ್ ಅಲ್ಲೂ ಕೂಡ ಇದನ್ನ ಇನ್ವಾಲ್ವ್ ಮಾಡಿದ್ರು. ಸೊ ಅಪ್ಪ ಮಗಳ ಸಂಬಂಧನ ಈ ರೀತಿ ಸಂಬಂಧ ಕಟ್ತಾ ಇದಾರಲ್ಲ ಅಂತ ಫ್ಯಾನ್ಸ್ ಗಳು ತಿರುಗಿ ಬಿದ್ದಾಗ ಆ ಒಂದು ಟ್ವೀಟ್ ನ ನಮ್ಮ ಬೆಕ್ಕಿ ಲಿಂಚ್ ಅವರು ಡಿಲೀಟ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ರಸಲ್ ಮೇನಿಯಾ 41 ನ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಬಟ್ ಈಗ ಇದರ ಮ್ಯಾಚ್ ಕಾರ್ಡ್ ನ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಾರ್ಡ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಜಾನ್ ಸಿನಾ ಅವರ ರೆಂಡರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಇತ್ತಲ್ಲ ಅದನ್ನೇ ಕಟ್ ಮಾಡಿ ಹಂಗೆ ಎರೇಸ್ ಮಾಡಿ ಅಣಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಆ ಒಂದು ಲುಕ್ ಇಷ್ಟ ಆಯ್ತು. ಬಟ್ ಎರೇಸ್ ಮಾಡಿರೋದು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಹೊಸದಾಗಿ ಫೋಟೋ ಶೂಟ್ ಮಾಡಿಸಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ಐ ಥಿಂಕ್ ಫೋಟೋ ಶೂಟ್ ಮಾಡಿಸೋದಕ್ಕೆ ನಮ್ಮ ಜಾನ್ ಸಿನಾ ಅವರು ಅವೈಲಬಲ್ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಆಫ್ರಿಕಾಗೆ ಆರೋಗಿದ್ರು ಆಗ್ಲೇ. ಅದಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ಡಬ್ಲ್ಯೂ ಅವರು ಆ ಒಂದು ಫೋಟೋನ ಎತ್ಕೊಂಡು ಮ್ಯಾಚ್ ಕಾರ್ಡ್ ಅಂತ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರು ರಿಟರ್ನ್ ಆದಾಗ ಈ ಒಂದು ಮ್ಯಾಚ್ ಕಾರ್ಡ್ 100% ಇಂಪ್ರೂವ್ ಆಗೇ ಆಗುತ್ತೆ. ಸದ್ಯಕ್ಕೆ ಇದನ್ನೇ ನಾವು ಮ್ಯಾಚ್ ಕಾರ್ಡ್ ಅಂತ ಅನ್ಕೋಬಹುದು. ಅಂಡ್ ಮ್ಯಾಚ್ ಕಾರ್ಡ್ ಕೂಡ ಒಂದ್ ರೀತಿ ಡೀಸೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಜಾನ್ ಸಿನಾ ಅವರ ಲುಕ್ ನೋಡಿದಷ್ಟು ನನಗೆ ಇನ್ನೂ ಕೂಡ ವಿಚಿತ್ರ ಅಂತ ಅನ್ನಿಸ್ತಾನೆ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಿನ್ನೆ ಮಂಡೇ ನೈಟ್ ರೋಲಿ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರು ಯಾವ ರೀತಿ ಬ್ರಾಲ್ ಮಾಡ್ತಾರೆ ಅಂತ. ಲಿಟರಲಿ ಗಾಯ್ಸ್ ತುಂಬಾ ಹೊತ್ತು ಇವರು ಬ್ರಾಲ್ ಮಾಡ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇವರಿಬ್ಬರ ನಡುವೆ ನಮಗೆ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಫೈನಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡ್ತಾರೆ. ನನಗೆ ಸಿಎಂ ಪಂಕ್ ಅವರ ಮೇಲೆ ಒಂದು ಮ್ಯಾಚ್ ಬೇಕು. ನಾನು ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ಇಂಜುರಿ ಮಾಡಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹಾಕುದ್ನೋ, ರಸಲ್ ಮೇನಿಯಾ ಮಿಸ್ ಮಾಡ್ಕೊಳ್ಳೋ ರೀತಿ ಮಾಡಿದ್ನೋ, ಅದೇ ರೀತಿ ಈ ಬಾರಿನೂ ಕೂಡ ನಾನು ಸಿಎಂ ಪಂಕ್ ಅವರಿಗೆ ಮಾಡಬೇಕು. ಅಂಡ್ ಸಿಎಂ ಪಂಕ್ ಅವರ ರಸಲ್ ಮೇನಿಯಾನು ಕೂಡ ನಾನು ಮಿಸ್ ಮಾಡಿಸ್ಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಓಕೆ ಮುಂದಿನ ವಾರ ಮಂಡೇ ನೈಟ್ ರೋ ನಡೀತಾ ಇದೆಯಲ್ಲ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ, ಅಲ್ಲಿಗೆ ನಾನು ನಿಮ್ಮಿಬ್ಬರ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಬಟ್ ಈ ಬಾರಿ ನಿಮ್ಮಿಬ್ಬರ ಮ್ಯಾಚ್ ಸ್ಟೀಲ್ ಕೇಜ್ ಮ್ಯಾಚ್ ಆಗಲಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ನಮಗೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರೋ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ ಅಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಗಾಯ್ಸ್ ಈಗ ಪ್ರಾಬಬ್ಲಿ ಗಾಯ್ಸ್ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರ ಎಂಟ್ರಿಗೋಸ್ಕರನೇ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಮಂಡೇ ನೈಟ್ ರೋ ಗೆ. ಸೊ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಮಂಡೇ ನೈಟ್ ರೋ ಆಗ್ತಾ ಇದೆ. ಅಂಡ್ ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲಿ ನಾವು 100% ರೋಮನ್ ರೈನ್ಸ್ ಅವರ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಗೈಸ್. ರೋಮನ್ ರೈನ್ಸ್ ಅವರು ಬಂದೇ ಬರ್ತಾರೆ ಅನ್ಕೋತೀನಿ. ಈ ಒಂದು ಮ್ಯಾಚ್ ಮುಗಿದ ಮೇಲೆ ಬರಬಹುದು ಅಥವಾ ಈ ಒಂದು ಮ್ಯಾಚ್ ನಡಿಬೇಕಾದ್ರೇನೆ ಬರುವಂತಹ ಚಾನ್ಸಸ್ ಇದೆ. ಯಾವ ರೀತಿ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕಾ ಅವರ ನಡುವೆ ನಡೀತಿರ್ತಕ್ಕಂತಹ ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆಯ್ತು, ಅದೇ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅದಲ್ದಲೇ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ನೇಮ್ ಕೂಡ ಡ್ರಾಪ್ ಮಾಡಿದ್ರು. ನಾನು ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ರೆಸಲ್ ಮೇನಿಯಾ ಮಿಸ್ ಮಾಡ್ಕೊಳ್ಳೋ ರೀತಿ ಮಾಡೋದ್ನೋ ಅದೇ ರೀತಿ ಸಿಎಂ ಪಂಕ್ ಅವ್ರಿಗೂ ಕೂಡ ಮಾಡ್ತೀನಿ ಅಂತ. ನಿಮ್ಗೆ ಗೊತ್ತಿರಬಹುದು ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ. ಸೊ ಮಂಡೇ ನೈಟ್ ರೋಲಿ ಈ ಒಂದು ಮ್ಯಾಚ್ ಆಗಬೇಕಾದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿ ರೋಮನ್ ರೈನ್ಸ್ ಅವರು ಇವರಿಬ್ಬರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರೋ ಆದ್ಮೇಲೆ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ ಗೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಕನ್ಫರ್ಮ್ ಮಾಡೇ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಗೆ ಡಬ್ಲ್ಯೂ ಅವರು ಈ ಎಲ್ಲಾ ಪ್ಲಾನ್ಸ್ ಗಳನ್ನ ಮಾಡಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಹೈಪು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.